ರಘುವೀರ್ ಜೊತೆಗೆ ಬಿಗ್ ಬಾಸ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ, ಹಾಗೆ ಅಲ್ಲೇ ಒಂದು ಅಲರ್ಟ್ ಕೂಡ ಮಾಡಿದ್ದಾರೆ. ಆ ರೀತಿ ಪಿಸು ಧ್ವನಿಲಿ ನೀವು ಮಾತನಾಡಬೇಡಿ ಅಂತ ಹೇಳ್ತಾರೆ. ಅಷ್ಟಾದರೂ ಕೂಡ ಅವ್ರ ಆಟಿಟ್ಯೂಡ್ ಬಿಡೋದಿಲ್ಲ. ಜೊತೆಗೆ ಮತ್ತೆ ಟಾಸ್ಕ್ ಅಂತ ಕೊಟ್ಟಾಗ ಅವರು ಇಬ್ರು ಕೂಡ ಡೈರೆಕ್ಟ್ ಆಗಿ ನಾಮಿನೇಟ್ ಅಂತ ಹೇಳಿ ವಿತೌಟ್ ಟಾಸ್ಕ್ ಅವ್ರನ್ನ ನೇರವಾಗಿ ಮಾಡಿದ್ದಾರೆ. ಆದರೂ ಕೂಡ ಅಂದ್ರೆ ಅದು ನಡೀತಾ ಇರಬೇಕಾದ್ರೆ ಅವ್ರು ಅಷ್ಟು ನಗಾಡೋ ಅಂಥದ್ದು ಏನಿತ್ತು ಅಂತ ಹೇಳಿ. ಅದೇ ಅವ್ರು ಏನಂತ ತಿಳ್ಕೊಂಡ್ಬಿಟ್ಟಿದ ಅಂದ್ರೆ ತಾವು ಮಾಡಿರೋದೇ ಸರಿ, ನಾವ್ ಏನ್ ಮಾಡ್ತಿದೀವಲ್ಲ ಅದೆಲ್ಲ ಕಂಟೆಂಟಿಗೆ ಹೋಗ್ತಾ ಇದೆ, ಬಾಕಿಯವರು ಏನ್ ಮಾಡ್ತಾ ಇದಾರೆ ಅದೆಲ್ಲ ಏನು ಇಲ್ಲ ಅನ್ನೋ ರೇಂಜಲ್ಲಿ ಅವ್ರು ತಿಳ್ಕೊಂಡು ಅವ್ರು ಹೋಗ್ತಾ ಇದಾರೆ. ಅದು ಎಲ್ಲಿಗೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸುದೀಪ್ ಸರ್ ಅವ್ರಿಗೆ ಸರಿಯಾದ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡದೇ ಇದ್ದಾಗ. ಯಾಕಂದ್ರೆ ಒಬ್ರಿಗೆ ನೀವು ಆ ರೀತಿ ಬೈತೀರಾ, ಮತ್ತೊಬ್ರಿಗೆ ಇವರಿಗೆ ಒಂದು ರೀತಿಲಿ ಅವರಿಗೆ ಬೇಕಾದ ಒಂದು ಏನು ಅವ್ರಿಗೆ ಕೊಡ್ಬೇಕಿತ್ತಲ್ಲ ಆ ಒಂದು ಮಟ್ಟಿಗೆ ಅವರಿಗೆ ತಲುಪಿಲ್ಲ ಆ ಒಂದು ವಾರ್ನಿಂಗ್. ಆ ಒಂದು ರೀತಿಲಿ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ತಾವು ಮಾಡ್ತಿರೋದು ಸರಿ, ನಾವು ಮಾಡ್ತಿರೋದು ಕಂಟೆಂಟಿಗೆ ಆಗ್ತಾ ಇದೆ, ನಮ್ಮನ್ನ ಜನ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಇದ್ದಾರೆ. ಯಾಕಂದ್ರೆ ನಾವು ನೋಡಿದ್ವಿ ಅದೇ ದಿನ ಜಾನ್ವಿ ಅವ್ರು ಏನ್ ಹೇಳ್ತಾರಂದ್ರೆ ನಾನು ಈಗ ಬಚಾವ್ ಆಗ್ಬಿಡ್ತೀನಿ ಅನ್ನೋದು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇದ್ರು ಅವರು. ಇದೆಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಹೌದು ಜನರು ನಮ್ಗೆ ಈ ರೀತಿ ಮಾಡ್ಕೊಂಡು ಹೋದ್ರೆ ನಮ್ಗೆ ಜನ ಇಷ್ಟಪಡ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಂತ ಮನೆಯ ಮೂಲ ನಿಯಮನ ಮುರಿಯೋದು ತಪ್ಪು. ಅಂದ್ರೆ ಅಲ್ಲಿ ಏನಂದ್ರೆ ಕಂಟಿನ್ಯೂಸ್ಲಿ ಅಲ್ಲಿ ಮನೆಯ ಮೂಲ ನಿಯಮನ ಮುರಿತಾ ಇದ್ದಾರೆ. ಅದರಲ್ಲಿ ಈಗ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ, ಅಂದ್ರೆ ಅದೇ ಅಲ್ಲಿ ಸುದೀಪ್ ಸರಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಅಂದ್ರೆ ಅವ್ರು ಮಾತಾಡೋದಕ್ಕೆ. ಅವ್ರು ಬಂದು ಅದೇ ಹೇಳ್ತಾ ಇರ್ತಾರೆ, ನಾನಿಲ್ಲಿ ಬಂದು ನಂದೆಲ್ಲ ಕೆಲಸ ಬಿಟ್ಟು ನಿಮ್ಗೆ ಇಲ್ಲಿ ವಾರ್ನಿಂಗ್ ಕೊಡ್ತೇನೆ ಅಂದ್ರೆ ಕೆಲಸ ಇಲ್ಲ ಅಂತ ಅಲ್ಲ, ನಾನು ಜನಗೋಸ್ಕರ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಆ ಒಂದು ಮಾತಾಡಿರೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಅದನ್ನ ಮುಂದೆ ಈಗ ಅವ್ರು ಹಿಂದ್ ಮಾಡಿರೋ ತಪ್ಪನ್ನೇ ಮುಂದೆ ಮಾಡಿದ್ರೆ ಅವ್ರ ಮಾತಿಗೂ ವ್ಯಾಲ್ಯೂ ಇರಲ್ಲ, ಮತ್ತೆ ಬಿಗ್ ಬಾಸ್ಗೂ ಒಂದು ಅರ್ಥನೇ ಇರಲ್ಲ. ಬಿಗ್ ಬಾಸ್ ಕೊಡೋ ಟಾಸ್ಕ್ಗೆ ಯಾಕಾಗಿದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಡ್ಬೇಕು, ಇವರು ಈ ರೀತಿ ಒಂದು ಬಿಗ್ ಬಾಸ್ ಹೇಳಿರೋ ರೀತಿನೇ ನಡ್ಕೊಳ್ಳೋದಿಲ್ಲ ಅಂದ್ರೆ ಇವ್ರಿಗೆ ಟಾಸ್ಕ್ ಮತ್ತೆ ಒಂದು ನಿಯಮನ ಮಾಡು ವೇಸ್ಟ್ ಆಗಿರುತ್ತೆ. ಅಲ್ಲಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಇವರು ಕೂತ್ಕೊಂಡು ನಗಾಡ್ತಾ ಇರ್ತಾರೆ. ಅದು ಟೋಟಲಿ ರಾಂಗ್. ಅದು ಯಾವ ರೀತಿಲಿ ಅವ್ರಿಗೆ ನಗು ಬರುತ್ತೋ ಅಂತ ನಮಗಂತೂ ಗೊತ್ತಾಗಿಲ್ಲ.